ಅದು ನಾನು ಕೇಳಿದೆ. ಮೊದಲನೇದಾಗಿ ನೀವೆಲ್ರಿಗೂ ನನ್ನ ರಿಯಾಕ್ಷನ್ ಕೇಳಿ ಬಂದಿದ್ದೀರಾ, ನೀವೆಲ್ರಿಗೂ ಸ್ವಾಗತ. ದೆನ್ ಅದು ನಾನು ನೋಡಿದೆ ಅವ್ರದ್ದು ಸಂಪುಟ ಡಿಸಿಷನ್ ಇವತ್ತೇನು ತೊಗೊಂಡಿದ್ದಾರೆ, ಒಂದು ಆರ್ಡಿನೆನ್ಸ್ ಏನೋ ಮಾಡ್ತೀವಿ ಅಂತ. ಅದು ಕಂಟೆಂಟ್ಸ್ ಏನು ಅಂತ ನಮಗೆ ಏನು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾನು ನೀನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಆದರೆ ಅವ್ರು ಬಾಕಿ ಅಂತ ಹೇಳಿದ್ದು, ಅವರು ಮೊದಲನೇದಾಗ ಅವ್ರು ಏನು ಹೇಳಿದ್ರು ಅಂದರೆ 96ರಲ್ಲಿ ಈ ಆಕ್ವಿಸಿಷನ್ ಆ್ಯಕ್ಟ್ ಮಾಡಿದ್ಮೇಲೆ ಅವ್ರಿಗೆ ಏನು ನಮಗೆ ಏನು ಲೇಟ್ ಮಹಾರಾಜ್ ಅವ್ರ ವಾರಸ್ದಾರಿಗೆ ಏನೋ ಸ್ಟೇ ಆರ್ಡರ್ ಇಲ್ಲ ಅಂತ ಹೇಳಿದ್ದಾರೆ. ಸ್ಟೇ ಆರ್ಡರ್ ಇದೆ, 10/12/96ರಲ್ಲಿ ಸ್ಟೇ ಆರ್ಡರ್ ಇದೆ ನಮಗೆ. ಅದು ಸ್ಟೇ ಆರ್ಡರ್ ಆದಮೇಲೆ ಸ್ಟೇಟಸ್ ಕೋ ಆರ್ಡರ್ ಕೂಡ ಇದೆ, ಎರಡೂ ಇದೆ. ಆ ಸ್ಟೇಟಸ್ ಕೋ ಆರ್ಡರ್ ಸ್ಟೇ ಆರ್ಡರ್ ಕೊಟ್ಟಾದಮೇಲೆ ಸುಪ್ರೀಂ ಕೋರ್ಟಿಂದ ಇನ್ನೊಂದು ಆರ್ಡರ್ ಕೂಡ ಕೊಟ್ಟಿದ್ದಾರೆ. ಈ ಬೆಂಗಳೂರು ಅರಮನೆಯಲ್ಲಿ ಜಾಗ ಫಂಕ್ಷನ್ಗಳಿಗೆ ಕೊಡೋದಕ್ಕೆ, ಆ್ಯಕ್ಟಿವಿಟೀಸ್ಗೆ ಕೊಡೋದಕ್ಕೆ ಅಂತ, ಅದಕ್ಕೂ ಕೂಡ ಪರ್ಮಿಷನ್ ಇದೆ. ಅದು ನಾವು ಇಷ್ಟು ವರ್ಷ ಏನು ಆ್ಯಕ್ಟಿವಿಟೀಸಲ್ಲಿ ನಡೆದಿದೆಯೋ, ಬೆಂಗಳೂರು ಅರಮನೆ ಜಾಗದಲ್ಲಿ ಏನೇನು ಆ್ಯಕ್ಟಿವಿಟೀಸ್ ನಡೆದಿದೆಯೋ ಅದೆಲ್ಲ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ನಾಲೆಡ್ಜಲ್ಲೇ ನಡೆದಿರೋದು, ಯಾವುದೂ ಅವ್ರ ನಾಲೆಡ್ಜ್ ಇಲ್ಲದೆ ನಡೆದಿಲ್ಲ. ಯಾಕೆ ಅಂತಂದರೆ ನಾವು ಸುಪ್ರೀಂ ಕೋರ್ಟ್ ಆರ್ಡರ್ ಫಾಲೋ ಮಾಡ್ತಿರೋದ್ರಿಂದ ಏನೇ ಫಂಕ್ಷನ್ ನಡಿಬೇಕಾದರೂ ಅವ್ರಿಗೆ ಪರ್ಮಿಷನಿಗೆ ನಾವು ಬರೀತೀವಿ, ಅವ್ರು ಅಲ್ಲಿಂದ ಪರ್ಮಿಷನ್ ಕೊಡ್ತಾರೆ. ಸೊ ಅವ್ರ ನಾಲೆಡ್ಜಲ್ಲೇ ಎಲ್ಲ ನಡೆದಿರೋದು, ಯಾವುದೂ ಅವ್ರಿಗೆ ಗೊತ್ತಿಲ್ದಂಗೆ ಏನು ಇಲ್ಲಿ ಯಾವ ಇದು ಏನೂ ನಡೀತಾ ಇಲ್ಲ. ಮತ್ತು ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅವರು ಸ್ಟೇ ಇಲ್ಲ ಅಂದಿದ್ದಕ್ಕೆ ನಾನು ಕ್ಲಾರಿಫೈ ಮಾಡಿದ್ದೀನಿ. ಸ್ಟೇ ಇದೆ, ಸ್ಟೇಟಸ್ ಕೋ ಆರ್ಡರ್ ಕೂಡ ಇದೆ. ಸ್ಟೇಟಸ್ ಕೋ ಆರ್ಡರ್ ಬಂದಮೇಲೆ ವಿ ಆರ್ ಕಂಟಿನ್ಯೂಯಸ್ಲಿ ಇನ್ ಪೊಸೆಷನ್ ಆಫ್ ದಟ್ ಪ್ರಾಪರ್ಟಿ. ಮತ್ತು ಇನ್ನೊಂದು ಅವ್ರಿಗೆ ಓನರ್ಶಿಪ್ ಇಲ್ಲ ಅಂತ ಹೇಳಿದ್ರು. ಓನರ್ಶಿಪ್ ಖಂಡಿತ ಇದೆ. ಯಾಕೆ ಅಂತಂದರೆ ಫೈನಲ್ ಡಿಸಿಷನ್ ಬರೋ ತನಕ, ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋದ್ಮೇಲೆ ಅಲ್ಲಿ ಅದು ಹಿಯರ್ ಮಾಡಿ ಫೈನಲ್ ಡಿಸಿಷನ್ ಬರೋ ತನಕ ವಿ ಕಂಟಿನ್ಯೂ ಟು ಬಿ ದಿ ಓನರ್ ಆ್ಯಂಡ್ ವಿ ಆರ್ ದಿ ಓನರ್ಸ್. ಅದಕ್ಕೆ ಪೂರಕವಾಗಿ 2014ನೇ ಇಸ್ವಿನಲ್ಲಿ ಆವತ್ತಿನ ದಿನ TDR ಕೊಡಬೇಕು ಅಂತ ಹೇಳಿದಾಗ, ಆವತ್ತಿನ ದಿನದ 2014ನೇ ಜಡ್ಜ್ಮೆಂಟಲ್ಲಿ ಎಲ್ಲರದ್ದು ನಮ್ಮ ಹೆಸರುಗಳೆಲ್ಲನೂ ಓನರ್ ಅಂತಲೇ ಬರೆದಿದ್ದಾರೆ. ಇದನ್ನು ನೀವು ಬೇಕಾದ್ರೆ ಕಾಪಿ ತೊಗೋಬೋದು. ಇಲ್ಲಿ ಓನರ್ ಅಂತಲೇ ಇದೆ. ಇಲ್ಲಿ ಓನರ್ ಅಂತ ಕಾಣಿಸುತ್ತಾ ಏನೋ ಗೊತ್ತಿಲ್ಲ, ಇಲ್ಲಿ ಓನರ್ ಅಂತ ಇದೆ. ಓನರ್ ಯಾರ್ಯಾರು ಅಂದರೆ ಇಲ್ಲಿ ಹಾಕಿದ್ದಾರೆ, ಹೆಸರುಗಳಿದೆ. ಓನರ್ ಕೆಳಗಡೆ ನಮ್ಮ ಎಲ್ಲರ ಹೆಸರುಗಳು ಇದೆ. ಯಾವುದು ಆ ಹೆಸರುಗಳು ಹೇಳ್ಬೋದು. ಈಗ ಸ್ವಲ್ಪ ಚೇಂಜ್ ಆಗುತ್ತೆ ಅದೆಲ್ಲ. ಈಗ ಕೆಲವರೆಲ್ಲ ಇಲ್ಲ, ಅವ್ರ ಲೀಗಲ್ ಏರ್ಸ್ ಬರ್ತಾರೆ, ಅದ್ರ ಹೆಸರುಗಳು ಇದೆ ಇಲ್ಲಿ. ನೀವು ರಾಜಮನೆತನದ ಹೆಸರು ಆಯ್ತು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್, ಇದು 14ನೇ ಇಸ್ವಿಲಿ. ಆವತ್ತಿನ ದಿನ ಅವ್ರು ಇರಲಿಲ್ಲ. ನಾನು ಅವ್ರ ಲೀಗಲ್ ಏರ್ ಆಗಿ ನಾ ಮಾಡಿದ್ದೆ. ಇಲ್ಲಿ ಹಾಕಿರೋದು ಕೂಡ, ನನ್ನ ಫೈಲ್ ಮಾಡಿರೋದು ಕೂಡ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಥ್ರೂ LR ಅಂತ ಹಾಕಿದ್ದಾರೆ. ಅವತ್ತಿನ ದಿನ ಅವರೆಲ್ಲರೂ ಇದ್ದಾರೆ. ಅವ್ರ 5 ಜನ ಅಕ್ಕ ತಂಗಿರು, ಅವರು ಎಲ್ಲರದ್ದು ಇದೆ. ಮೀನಾಕ್ಷಿ ದೇವಿ, ಕಾಮಾಕ್ಷಿ ದೇವಿ, ವಿಶಾಲಾಕ್ಷಿ ದೇವಿ, ಅವ್ರ ದೊಡ್ಡಕ್ಕ, ಅವರ ಹಸ್ಬೆಂಡ್, ಅವರು ಲೀಗಲ್ ಏರ್ಸ್, ಅವ್ರ ಮಕ್ಕಳು ಎಲ್ಲರೂ ಇದ್ದಾರೆ. ಫ್ಯಾಮಿಲಿನವ್ರು ಎಲ್ಲರೂ ಇದ್ದಾರೆ. ಅವತ್ತಿನ ದಿನ ಇಲ್ಲಿ ಓನರ್ ಅಂತ, ನೇಮ್ ಆಫ್ ದಿ ಓನರ್ ಅಂತ ಹಾಕ್ಬಿಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು, ಯಾರ್ಯಾರ ಜಾಗ ಎಷ್ಟೆಷ್ಟು, ಎಲ್ಲರೂ ಇದರೊಳಗಡೆ ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಜಾಗ ಬರುತ್ತೆ ಆ ಡೀಟೇಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಪ್ರಾಪರ್ಟಿ ಬೇರೆ, ಇದು ಬರೀ ರೋಡ್ ವೈಡನಿಂಗ್. ಇವತ್ತು ನಾವು ಮಾತಾಡ್ತಿರೋದು ಬರೀ ರೋಡ್ ವೈಡನಿಂಗ್ ಬಗ್ಗೆ. ದಟ್ ಆ್ಯಕ್ಟ್ ಅದು ನಾವು ಸುಪ್ರೀಂ ಕೋರ್ಟಲ್ಲಿ ಇರೋ ಇದು ಮೇನ್ ಇದು, ಅದು ಹಿಯರಿಂಗಿಗೆ ಬಂದಿಲ್ಲ ಇನ್ನೂ. ಇದು ಪರ್ಮಿಷನ್ಗೋಸ್ಕರ ಮಾತ್ರ ರೋಡ್ ವೈಡನಿಂಗ್ಗೆ. ಮತ್ತು ಇನ್ನೊಂದೇನು ಹೇಳಬೇಕು, ರೋಡ್ ವೈಡನಿಂಗ್ ಅಂದರೆ ರೋಡ್ ವೈಡನಿಂಗ್ಗೆ 15 ಎಕರೆ 17.32 ಗುಂಟೇಸ್ ಬೇಕು ಅಂತ ಅವರು